ಫಿನಾನ್ಸ್ನವರ ಕಿರುಕುಳಕ್ಕೆ ಸಾಕಷ್ಟು ಜನ ಮನೆಯನ್ನೇ ಬಿಟ್ಟು ಹೋಗಿದ್ರು. ಈಗ ಪೊಲೀಸರ ಸಮ್ಮುಖದಲ್ಲಿ ಮರಳಿ ಗೃಹ ಪ್ರವೇಶ ಆಗಿದೆ. ದಂಪತಿಯನ್ನ ವಾಪಸ್ ಕರೆತಂದಿದ್ದಾರೆ ಪೊಲೀಸರು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕುರಂಕೋಟೆಯಲ್ಲಿ ಈ ಘಟನೆ ನಡೆದಿದೆ. ಡಿಸಿ ಶುಭ ಕಲ್ಯಾಣ್ ಹಾಗೆಯೇ ಎಸ್ಪಿ ಅಶೋಕ್ ಕುಮಾರ್ ನೇತೃತ್ವದಲ್ಲಿ ಮರಳಿ ಮನೆಗೆ ಬಂದಿದ್ದಾರೆ. ಮನೆ ಬಿಟ್ಟು ಹೋದವರು ಪೊಲೀಸರೇ ಖುದ್ದು ನಿಂತು ಮನೆಗೆ ಸುಣ್ಣ ಬಣ್ಣವನ್ನು ಹೊಡೆಸಿದ್ರು. ನೂತನ ಗೃಹ ಪ್ರವೇಶದ ಮಾದರಿಯಲ್ಲೇ ಮತ್ತೆ ದಂಪತಿ ಕಿರುಕುಳಕ್ಕೆ ಹೆದರಿ, ಕಿರುಕುಳಕ್ಕೆ ಬೇಸತ್ತು ಊರು ಬಿಟ್ಟಿದ್ದವರು, ಮನೆ ಬಿಟ್ಟಿದ್ದವರು ಮರಳಿ ಮನೆಗೆ ಬಂದಿದ್ದಾರೆ, ಮನೆ ಸೇರಿದ್ದಾರೆ. ಮಾರುತಿ ಹಾಗೆಯೇ ಅವರ ಪತ್ನಿ ವಿನೋದ ಅಂತೇಳಿ ಇವರ ಕುಟುಂಬದವರು ಮನೆಯನ್ನೇ ಬಿಟ್ಟು ಹೋಗಿದ್ರು ಫಿನಾನ್ಸ್ನವರ ಕಿರುಕುಳಕ್ಕೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಹಾಗೆಯೇ ಜಿಲ್ಲಾಡಳಿತ ಮುತುವರ್ಜಿಯನ್ನು ವಹಿಸಿ ಅವರ ಮನೆಗೆ ಬಂದು ಅವರು ಎಲ್ಲಿದ್ದಾರೆ ಅಂತೇಳಿ ಹುಡುಕಿ ಅವರು ಮನೆಗೆ ಸುಣ್ಣ ಬಣ್ಣವನ್ನು ಬಡಿದು ಹೊಸ ಗೃಹ ಪ್ರವೇಶ ಯಾವ ರೀತಿಯಾಗಿ ಇರುತ್ತೆ ಅದೇ ರೀತಿಯಾಗಿ ಪೊಲೀಸರು ಅವರನ್ನು ಮರಳಿ ಮನೆಗೆ ಕರೆದುಕೊಂಡು ಬರುವಂಥ ಕೆಲಸವನ್ನು ಮಾಡಿದ್ದಾರೆ. ಕುಟುಂಬಸ್ಥರ ಮುಖದಲ್ಲೂ ಕೂಡ ಖುಷಿ ಇದೆ. ಊರೇ ಬಿಟ್ಟು ಹೋಗಿದ್ರು, ಮನೆಯನ್ನೇ ಬಿಟ್ಟು ಹೋಗಿದ್ರು. ತೆಗೆದುಕೊಂಡ ಅಷ್ಟೋ ಇಷ್ಟೋ ಸಾಲಕ್ಕೆ ಅನುಭವಿಸಿದಂಥ ಕಿರುಕುಳ, ಅನುಭವಿಸಿದಂಥ ಟಾರ್ಚರ್ ಇದೆಯಲ್ಲ, ಅಷ್ಟಿಷ್ಟಲ್ಲ, ಕೊನೆಗೆ ಜಿಲ್ಲಾಡಳಿತ ಮುತುವರ್ಜಿಯನ್ನು ವಹಿಸ್ತು. ಇವರು ಎಲ್ಲಿದ್ದಾರೆ ಅಂತ ಹೇಳಿ ಹುಡುಕುವಂಥ ಕೆಲಸ ಆಯಿತು. ಮರಳಿ ಮನೆಗೆ ಬಂದಿದ್ದಾರೆ. ಗೃಹ ಪ್ರವೇಶವೇ ಅಲ್ಲಿ ಆಗಿ ಹೋಗಿದೆ. ಡಿಸಿ ಶುಭ ಕಲ್ಯಾಣ್ ಹಾಗೆಯೇ ಎಸ್ಪಿ ಅಶೋಕ್ ಕುಮಾರ್ ಮುಂದಾಳತ್ವದಲ್ಲಿ ಈ ಕೆಲಸ ಆಗಿದೆ. ನಿಜಕ್ಕೂ ಕೂಡ ಮೆಚ್ಚಲೇಬೇಕು. ಇಂಥ ಅಧಿಕಾರಿಗಳು ನಿಮ್ಮ ನಡುವೆ ಇದ್ದಾರಲ್ಲ ಅಂತೇಳಿ ಮುತುವರ್ಜಿ ವಹಿಸಿ, ಎಸ್ಪಿ ಮುತುವರ್ಜಿ ವಹಿಸಿ ಇಂಥ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತುಮಕೂರು ಭಾಗದಲ್ಲಿ ಸಾಕಷ್ಟು ಸಾರ್ವಜನಿಕರು ಈ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಟುಂಬಸ್ಥರಲ್ಲೂ ಕೂಡ ಖುಷಿ ಇದೆ, ನಾವು ಮರಳಿ ಮನೆಗೆ ಬಂದಿದ್ದೀವಿ ಅಂತ ಹೇಳಿ. ತಿನ್ಸಿ ಹಂಗೆ ರೋ ಗಮನಿಸ್ತಾ ಇರ್ಬೋದು, ಮನೆಗೆ ಸುಣ್ಣ ಬಣ್ಣ ಬಳಿತಾ ಇರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಜಿಲ್ಲಾಡಳಿತ ಹಾಗೆಯೇ ತುಮಕೂರು ಜಿಲ್ಲೆಯ ಪೊಲೀಸರ ಕೆಲಸ ಆಯಿತು. ಮೊದಲು ಈ ದಂಪತಿ ಮನೆಯನ್ನೇ ಬಿಟ್ಟು ಹೋಗಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ತುಮಕೂರು ಜಿಲ್ಲೆಯ ಪ್ರತಿನಿಧಿ ಯೋಗೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯೋಗೀಶ್, ಗಮನಿಸ್ತಾ ಇದ್ವಿ ನಾವೆಲ್ಲರೂ ಕೂಡ, ಸಾಕಷ್ಟು ಜಿಲ್ಲೆಗಳಲ್ಲಿ ಇಂಥದ್ದೇ ಪ್ರಕರಣಗಳು ದಾಖಲಾಗ್ತಾ ಇತ್ತು. ದಂಪತಿಗಳು ಅಥವಾ ಊರನ್ನೇ ಬಿಟ್ಟು ಹೋಗಿರೋದು, ಮನೆಯನ್ನೇ ಬಿಟ್ಟು ಹೋಗಿರೋದು. ಆದರೆ ತುಮಕೂರು ಜಿಲ್ಲೆಯಲ್ಲಿ ಪೊಲೀಸರು ಅಥವಾ ಜಿಲ್ಲಾಡಳಿತದ ಕಾರ್ಯ ಒಂದು ರೀತಿ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಓವರಾಲ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಸಂಪತ್, ಇದು ತುಮಕೂರು ಜಿಲ್ಲೆ ಕೊರಟಗೆರೆಯಲ್ಲಿ ಆಗಿರ್ತಕ್ಕ ಘಟನೆ. ಕುರಂಕೋಟೆ ವಾಸವಾಗಿದ್ದ ದಂಪತಿಗಳು ಮನೆಯನ್ನ ತೋರಿದ್ರು. ಯಾಕಂದ್ರೆ ಏನು ಸಾಲವನ್ನ ಅಂದ್ರೆ ಪತಿ ಮಾರುತಿಯವರ ಅನಾರೋಗ್ಯದಿಂದ ಸಾಲವನ್ನ ಮಾಡ್ಕೊಂಡಿದ್ರು. ಸಾಲ ಆದ ನಂತರ ಒಂದಷ್ಟು ಫೈನಾನ್ಸ್ ನ ಕಿರುಕುಳ ಹೆಚ್ಚಾಗಿತ್ತು. ಇದಾದ ನಂತರ ಊರನ್ನ ತೊಡೆದ್ರು. ಮತ್ತೇನು ಈಗ ನಿನ್ನೆಯಿಂದ ಪೊಲೀಸರು ಕಾರ್ಯಾಚರಣೆ ಆರಂಭಿಸಿದ್ರೆ ಯಾರೆಲ್ಲ ಈ ತರದೊಂದು ಕಿರುಕುಳಕ್ಕೊಳಗಿದ್ದಾರೆ, ನೊಂದಿದ್ದಾರೆ, ಅವ್ರನ್ನ ಗುರುತಿಸಿ ಒಂದಷ್ಟು ಸಾಂತ್ವನ ಹೇಳೋ ಕಾರ್ಯ ಮೊದಲು ನಿನ್ನೆಯಿಂದ ಆರಂಭ ಆಗಿತ್ತು ತುಮಕೂರು ಜಿಲ್ಲಾಡಳಿತ ಮತ್ತು ತುಮಕೂರು ಪೊಲೀಸ್ ಇಲಾಖೆಯಿಂದ. ಇದಾದ ನಂತರ ಏನು ಊರ್ನ ತೊರೆದವ್ರನ್ನ ಮತ್ತೆ ವಾಪಸ್ ಕರ್ಕೊಂಡ್ಬಂದು ಮನೆಗೆ ಬಿಡುವಂತ ಕೆಲಸ ಮಾಡಿ ಇವತ್ತು ಕೂಡ ಕೊರಟಗೆರೆ ತಾಲೂಕಿನ ಗೃಹ ಸಚಿವರ ಕ್ಷೇತ್ರವಾದ ಕೊರಟಗೆರೆ ಕುರಂಕೋಟೆಯಲ್ಲಿ ಒಂದು ಕೆಲಸ ಆಗಿದೆ. ಹಾಗಾಗಿ ಈ ಒಂದು ಕೆಲಸಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕೆಲಸಕ್ಕೆ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ರೀತಿ ಏನು ಫೈನಾನ್ಸ್ ಕಿರುಕುಳದಿಂದ ನೊಂದವರಿಗೆ ಈಗ ಒಂದಷ್ಟು ಸಹಾಯ ಸಿಗುತ್ತೆ, ಒಂದಷ್ಟು ನೆಮ್ಮದಿ ಸಿಗುತ್ತೆ, ಮತ್ತೆ ಆ ಕಿರುಕುಳದಿಂದ ಒಂದಷ್ಟು ನೆಮ್ಮದಿ ಸಿಗುತ್ತೆ ಅನ್ನೋದು ಕೆಲವರ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಅಂತ. ಥ್ಯಾಂಕ್ ಯು ಯೋಗೀಶ್ ತಮ್ಮ ಡೀಟೇಲ್ಸ್ಗಾಗಿ. ತಿನ್ಸಿ ಹಂಗೆ ರೋ
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.